ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರ್ವಲ್ ಸ್ಟೋರೀಸ್. ಲಕ್ವಾ ಹೊಡೆದು ವೀಲ್ ಚೇರ್ನಲ್ಲಿ ಇದ್ದ ವಯಸ್ಸಾದ ಅತ್ತೆಯ ಜೊತೆ ಸೊಸೆ ಮಾಡಿದ ಕೆಲಸ ಅದನ್ನು ಕೇಳಿ ವಿದೇಶದಿಂದ ಓಡಿ ಬಂದ ಮಗ ರೂಮಿನೊಳಗಿನ ದೃಶ್ಯ ನೋಡಿ ಅವನು ನಿಂತ ನೆಲವೇ ಕುಸಿದು ಹೋಗಿತ್ತು. ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿ ಅವನ ಉಸಿರೇ ನಿಂತು ಹೋಗಿತ್ತು. ರವಿಶಂಕರ್ ತುಂಬಾ ಸಿರಿವಂತ. ಅವನಿಗೆ 2-3 ಮನೆ, ಊರಿನಲ್ಲಿ ಆಸ್ತಿ ಎಲ್ಲವೂ ಇತ್ತು. ರವಿಶಂಕರ್ ಹಡಗಿನಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು. ನೋಡಲು ತುಂಬಾ ಹ್ಯಾಂಡ್ಸಮ್ ಮತ್ತು ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ. ಅವನು ತನ್ನ ತಾಯಿಯನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ತನ್ನ ಹೆಂಡತಿ ಅಂದರೆ ಅವನಿಗೆ ಪಂಚಪ್ರಾಣ. ರವಿಶಂಕರ್ ಅವರ ಅಮ್ಮ ಕೆಲವು ವರ್ಷಗಳ ಹಿಂದೆ ಲಕ್ವಾ ಹೊಡೆದು ಆಕೆ ಹಾಸಿಗೆಯಲ್ಲೇ ಇದ್ರು. ಆಕೆಯ ದೇಹದ ಅರ್ಧ ಭಾಗ ಕೆಲಸ ಮಾಡ್ತಾ ಇರಲಿಲ್ಲ, ಆದರೆ ಆಕೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಆಕೆಯ ಕಣ್ಣುಗಳು ಮತ್ತು ಮೆದುಳು ಎಲ್ಲವೂ ಚೆನ್ನಾಗಿಯೇ ಕೆಲಸ ಮಾಡ್ತಾ ಇತ್ತು. ರವಿಶಂಕರ್ ಅವರ ಹೆಂಡತಿ ರಾಶಿ ತುಂಬಾ ಶಾಂತ ಸ್ವಭಾವದ ಹೆಣ್ಣು. ಯಾವಾಗಲೂ ಪೂಜೆ ಪುನಸ್ಕಾರ, ಅತ್ತೆಯ ಸೇವೆ ಅಂತ ಬ್ಯುಸಿಯಾಗಿರ್ತಾ ಇದ್ಲು. ಅಕ್ಕಪಕ್ಕದವರೆಲ್ಲ ಆಕೆಯನ್ನು ನೋಡಿ ಹೊಗಳ್ತಾ ಇದ್ರು. ರಾಶಿ ಒಬ್ಬ ಆದರ್ಶ ಸೊಸೆ ಅಂತ. ರಾಶಿ ಎಲ್ಲರ ಮುಂದೆ ತನ್ನ ಅತ್ತೆಯನ್ನು ಹೊಗಳುತ್ತಾ ಹೇಳ್ತಾ ಇದ್ಲು. ಎಲ್ಲರ ಮುಂದೆ ತಾನೊಬ್ಬ ಉತ್ತಮ ಸೊಸೆ ಎಂದು ಅತ್ತೆಯವರಿಗೆ ಎಷ್ಟೊಂದು ಸೇವೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ಲು. ರವಿಶಂಕರ್ ಈಗ ಕೆಲಸದ ಮೇಲೆ ಹೋಗ್ಬೇಕಾಗಿತ್ತು. ಅವನ ರಜೆಗಳೆಲ್ಲ ಮುಗಿದು ಹೋಗಿತ್ತು. ಒಮ್ಮೆ ಕೆಲಸಕ್ಕೆ ಹೊರಟು ಹೋದ್ರೆ ಅವನು ವಾಪಸ್ ಬರಲು ಸುಮಾರು 6 ತಿಂಗಳ ಸಮಯ ಹಿಡಿಸುತ್ತೆ. ಕೆಲಸದ ಮೇಲೆ ಹೋಗುವಾಗ ರವಿಶಂಕರ್ ತನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು ಹೇಳ್ತಾನೆ, ಅಮ್ಮ, ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮ ಸೊಸೆ ಇದ್ದಾಳೆ ತಾನೆ, ಅವಳು ನಿಮ್ಮನ್ನು ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಹೇಳ್ತಾ ಇದ್ದ. ಸಾವಿತ್ರಮ್ಮ ಏನೂ ಹೇಳಲಿಲ್ಲ, ಆದರೆ ಅವರ ಕಣ್ಣುಗಳಲ್ಲಿ ಒಂದು ಚಿಂತೆ ಎನ್ನುವುದು ಕಾಣಿಸ್ತಾ ಇತ್ತು. ರವಿಶಂಕರ್ ತನ್ನ ಹೆಂಡತಿಯನ್ನು ಕರೆದು ಹೇಳ್ತಾನೆ, ರಾಶಿ, ಅಮ್ಮನ ಜವಾಬ್ದಾರಿ ಈಗ ಪೂರ್ತಿಯಾಗಿ ನಿನ್ನದು. ನಾನು ಬರಲು ಇನ್ನೂ 6 ತಿಂಗಳು ಸಮಯ ಹಿಡಿಸುತ್ತೆ ಅಂತ. ರಾಶಿ ತಕ್ಷಣ ತನ್ನ ಗಂಡನನ್ನು ತಬ್ಬಿಕೊಂಡು ಹೇಳ್ತಾಳೆ, ನೀವೇನು ಚಿಂತೆ ಮಾಡಬೇಡಿ, ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ನಾನು ಅತ್ತೆಯವರನ್ನು ನನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ರವಿಶಂಕರ್ ಹೆಂಡತಿಗೆ ತನ್ನ ತಾಯಿಯನ್ನು ಒಪ್ಪಿಸಿ ಅವನು ಆ ದಿನವೇ ತನ್ನ ಕೆಲಸದ ಮೇಲೆ ಹೊರಟು ಹೋಗ್ತಾನೆ. ರವಿಶಂಕರ್ ಹೋದ ನಂತರ ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಕೆಲಸಗಾರರು ಬಂದು ಮನೆಯ ಎಲ್ಲ ಕೆಲಸ ಮಾಡ್ತಾ ಇದ್ರು. ಸರೋಜಮ್ಮನಿಗೆ ಟೈಮ್ ಕರೆಕ್ಟ್ ಆಗಿ ಔಷಧಿ ಮತ್ತು ಊಟವನ್ನು ಸಹ ಕೊಡ್ತಾ ಇದ್ರು. ರಾಶಿ ಅಕ್ಕಪಕ್ಕದವರ ಜೊತೆ ಮಾತನಾಡುತ್ತಾ ಎಲ್ಲರಿಗೂ ಹೇಳ್ತಾ ಇದ್ಲು, ನಾನು ದಿನಪೂರ್ತಿ ಅತ್ತೆಯವರ ಕೆಲಸ ಮಾಡಿ ತುಂಬಾ ಬ್ಯುಸಿಯಾಗಿ ಇರ್ತೀನಿ ಅಂತ. ಆದರೆ ದಿನಗಳು ಕಳೆಯುತ್ತಾ ಅವಳ ನಿಜವಾದ ವ್ಯಕ್ತಿತ್ವ, ಅವಳ ಮುಖವಾಡ ಹೊರಗೆ ಬಂದಿತ್ತು. ಆ ದಿನ ಬೆಳಿಗ್ಗೆ ಅವಳು ಕೋಪದಿಂದ ಹೇಳ್ತಾಳೆ, ಇನ್ನು ಎಷ್ಟು ದಿನ ನಾನು ಈ ಮುದುಕಿಯ ಸೇವೆ ಮಾಡಬೇಕು? ನನಗೂ ಕೂಡ ನನ್ನ ಜೀವನವಿದೆ. ಆ ದಿನದಿಂದಲೇ ಕೆಲಸಗಾರರನ್ನು ಸಹ ನಿಲ್ಲಿಸಿಬಿಟ್ಟಿದ್ಲು. ಸರೋಜಮ್ಮ ಅವರ ರೂಮಿನ ಬಾಗಿಲು ಯಾವಾಗಲೂ ಮುಚ್ಚೆ ಇರ್ತಾ ಇತ್ತು. ತುಂಬಾ ಅಪರೂಪಕ್ಕೆ ಯಾವಾಗಾದರೂ ನೆನಪು ಬಂದರೆ ಊಟ ಕೊಡ್ತಾ ಇದ್ಲು. ನೀರಿಗಾಗಿ ಕೂಡ ಆಕೆ ದಿನವೆಲ್ಲ ಕಾಯಬೇಕಾಗ್ತಿತ್ತು. ದಿನಗಳು ಕಳೆಯುತ್ತಾ ಆಕೆಯ ಸ್ಥಿತಿ ತುಂಬಾ ಚಿಂತಾಜನಕವಾಗ್ಬಿಡುತ್ತೆ. ಆಕೆಯನ್ನು ಮಾತನಾಡಿಸುವವರು ಕೂಡ ಯಾರೂ ಇರ್ತಾ ಇರಲಿಲ್ಲ. ಆಕೆ ನೀರು ನೀರು ಅಂತ ಪದೇ ಪದೇ ಕೇಳ್ತಾ ಇರ್ತಾಳೆ ಅಂತ ರಾಶಿ ಯಾರು ಊಹಿಸದ ಒಂದು ಕೆಲಸ ಮಾಡಿದ್ಲು. ಅವರ ಮನೆಯ ಹಿಂದೆ ಹಳೆಯದಾದ ಒಂದು ಸ್ಟೋರ್ ರೂಮ್ ಇತ್ತು. ಆ ಸ್ಟೋರ್ ರೂಮ್ಗೆ ಯಾವುದೇ ಕಿಟಕಿಗಳಿರಲಿಲ್ಲ, ಕೇವಲ ಒಂದೇ ಒಂದು ಬಾಗಿಲು ಮಾತ್ರವಿತ್ತು. ಆ ರಾತ್ರಿ ರಾಶಿ ಸರೋಜಮ್ಮನವರನ್ನು ಎಳೆದುಕೊಂಡು ಹೋಗಿ ಆ ಸ್ಟೋರ್ ರೂಮಿನಲ್ಲಿ ಬಿಟ್ಟು ಬಿಡ್ತಾಳೆ. ಅವಳು ಅಕ್ಕಪಕ್ಕದವರಿಗೆ ಹೇಳ್ತಾ ಇದ್ಲು, ಅತ್ತೆಯವರಿಗೆ ತುಂಬಾ ಹುಷಾರಿಲ್ಲ, ಅವರು ಯಾರ ಬಳಿ ಮಾತನಾಡಲು ಇಷ್ಟಪಡ್ತಿಲ್ಲ ಅಂತ. ದಿನಗಳು ಕಳೀತಾ ಇದ್ವು. ಸರೋಜಮ್ಮ ಒಂಟಿಯಾದ ಕತ್ತಲ ರೂಮ್ನಲ್ಲಿ ಒಬ್ಬಳೇ ಬಿದ್ದುಕೊಂಡಿದ್ಲು. ಯಾವಾಗಾದ್ರೂ ಒಂದು ಸಾರಿ ಆಕೆಯ ಬಳಿ ಸ್ವಲ್ಪ ಊಟವನ್ನು ಇಟ್ಟು ಹೋಗ್ತಾ ಇದ್ಲು ರಾಶಿ. ಒಂದೊಂದು ದಿನ ಅದು ಸಹ ಇರಲಿಲ್ಲ. ನೀರನ್ನು ಸಹ ಕೊಡುವವರು ಅಲ್ಲಿ ಯಾರೂ ಇರಲಿಲ್ಲ. ರಾಶಿ ಈಗ ಅವಳು ಸ್ವಚ್ಛಂದವಾಗಿ ಅವಳ ಜೀವನ ನಡೆಸ್ತಾ ಇದ್ಲು. ಪ್ರತಿದಿನ ಶಾಪಿಂಗ್, ಬ್ಯೂಟಿ ಪಾರ್ಲರ್ಗಳು, ಬಾಯ್ ಫ್ರೆಂಡ್ಸ್ ಎಂದು ಅವಳು ತನ್ನ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ರವಿಶಂಕರ್ ಪ್ರತಿ ತಿಂಗಳು ಕಳಿಸ್ಕೊಡ್ತಾ ಇದ್ದ ಎಲ್ಲ ದುಡ್ಡನ್ನು ತನಗಾಗಿಯೇ ಖರ್ಚು ಮಾಡ್ಕೊಳ್ತಾ ಇದ್ಲು. ಅವಳು ಎಲ್ಲರಿಗೂ ಹೇಳ್ತಾ ಇದ್ಲು, ಅತ್ತೆಯವರ ಆರೋಗ್ಯ ತುಂಬಾ ಕೆಟ್ಟೋಗಿದೆ, ಆಕೆಯ ಚಿಕಿತ್ಸೆಗೆ ತುಂಬಾ ದುಡ್ಡು ಖರ್ಚಾಗ್ತಾ ಇದೆ ಅಂತ. ಪ್ರತಿ ಭಾನುವಾರ ಗಂಡನ ವಿಡಿಯೋ ಕಾಲ್ ಬರ್ತಾ ಇತ್ತು. ಆ ದಿನ ಕೂಡ ಭಾನುವಾರವಾಗಿತ್ತು. ರವಿಶಂಕರ್ ವಿಡಿಯೋ ಕಾಲ್ ಮಾಡುವ ಸಮಯವಾಗಿತ್ತು. ರಾಶಿ
ಕಣ್ಣಿನಲ್ಲಿ ನೀರು ಬರಬೇಕು ಅಂತ ಕಣ್ಣಿಗೆ ಗ್ಲಿಸರಿನ್ ಹಾಕಿಕೊಂಡು ನಾಟಕವಾಡಲು ರೆಡಿಯಾಗಿ ಕುಳಿತುಕೊಂಡಿದ್ಲು. ಗಂಡ ಆ ಸಮುದ್ರದಲ್ಲಿ ಆ ದೊಡ್ಡ ಹಡಗಿನಲ್ಲಿ ಕಾಣಿಸ್ತಾ ಇದ್ದ. ರವಿಶಂಕರ್ ಫೋನ್ ಮಾಡಿದ ತಕ್ಷಣ ಕೇಳ್ತಾನೆ, ರಾಶಿ, ಅಮ್ಮ ಹೇಗಿದ್ದಾರೆ? ರಾಶಿ ಅಳುತ್ತಾ, ನಿಮ್ಮ ಅಮ್ಮ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ, ಯಾವಾಗ್ಲೂ ಮಲಗೆ ಇರ್ತಾರೆ, ನಾನು ಪೂರ್ತಿ ದಿನ ಅವರ ಪಕ್ಕದಲ್ಲಿಯೇ ಕುಳಿತುಕೊಂಡಿರ್ತೀನಿ ಅಂತ ಹೇಳ್ತಾಳೆ. ರವಿಶಂಕರ್ ತುಂಬಾ ಹೆಮ್ಮೆಯಿಂದ ಸಂತೋಷವಾಗಿ ಹೇಳ್ತಾನೆ, ನೀನು ತುಂಬಾ ಒಳ್ಳೆಯ ಹೆಣ್ಣು, ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೀಯಾ, ನಿನ್ನನ್ನು ಪಡೆಯಲು ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ನಾನು ಏನು ಮಾಡಿದ್ರು ನಿನ್ನ ಈ ಋಣ ತೀರಿಸಲಾಗೋದಿಲ್ಲ ಅಂತ ಹೇಳ್ತಾನೆ. ರೀ, ನೀವು ಏನ್ ಹೇಳ್ತಾ ಇದ್ದೀರಾ? ಅದು ನನ್ನ ಕರ್ತವ್ಯ, ಅದು ನನ್ನ ಜವಾಬ್ದಾರಿ ಎಂದು ಹೇಳ್ತಾ ಇದ್ಲು ರಾಶಿ. ಅದೇ ಸಮಯದಲ್ಲಿ ಆ ಕತ್ತಲ ಕೋಣೆಯಲ್ಲಿ ಸರೋಜಮ್ಮ ಬಾಯಾರಿಕೆಯಿಂದ ನೀರಿಗಾಗಿ ಒದ್ದಾಡ್ತಾ ಇದ್ರು. ಫೋನ್ ಕಟ್ ಮಾಡಿದ ತಕ್ಷಣ ರಾಶಿ ಮುಖದಲ್ಲಿ ಒಂದು ಮಂದಹಾಸ. ಅವಳು ತನ್ನ ನಾಟಕೀಯವಾದ ಕಣ್ಣೀರನ್ನು ಒರೆಸಿಕೊಂಡು ನಗ್ತಾ ಹೇಳ್ತಾಳೆ, ಜವಾಬ್ದಾರಿ ಮೈ ಫುಟ್, ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸ್ಕೊಳ್ತಾ ಇದ್ದೇನೆ ಎಂದು ಹೇಳುತ್ತಾ ಅವಳು ಈಗ ನಿಧಾನವಾಗಿ ಆ ಸ್ಟೋರ್ ರೂಮಿನ ಕಡೆ ಹೋಗ್ತಾಳೆ. ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡ ಬೀಗವನ್ನು ತೆಗೆದು ಆ ರೂಮಿನ ಬಾಗಿಲು ಓಪನ್ ಮಾಡಿದಾಗ ಆ ರೂಮಿನಲ್ಲಿ ಕೆಟ್ಟ ವಾಸನೆ ಬರ್ತಾ ಇತ್ತು. ಆ ರೂಮಿನ ನೆಲದ ಮೇಲೆ ಸಾವಿತ್ರಮ್ಮ ಬಿದ್ದುಕೊಂಡಿದ್ರು. ಆಕೆ ನಿಧಾನವಾಗಿ ಉಸಿರಾಡ್ತಾ ಇದ್ರು. ಆಕೆ ನೀರು ನೀರು ಅಂತ ಪದೇ ಪದೇ ಕೇಳ್ತಾನೆ ಇದ್ರು. ರಾಶಿ ಬೇಜಾರಾಗಿ ಹೇಳ್ತಾಳೆ, ಯಾವಾಗ ನೋಡಿದ್ರು ನೀರು ನೀರು ಅಂತಾನೆ ಇರ್ತೀಯ, ನಾನೇನಾದ್ರೂ ನಿನ್ನ ಕೆಲಸದವಳು ಅಂದ್ಕೊಂಡಿದೀಯಾ ಎಂದು ಹೇಳುತ್ತಾ ಅವಳು ನೀರು ಸಹ ಕೊಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಸಮಯ ಇದೇ ರೀತಿ ಕಳೀತಾ ಇತ್ತು. ಸಮುದ್ರದಲ್ಲಿ ರವಿಶಂಕರ್ ಅವರ ಹಡಗು ತಮ್ಮ ಕೆಲಸವನ್ನು ಮುಗಿಸಿ ರವಿಶಂಕರ್ ಈಗ ವಾಪಸ್ ಬರಲು ತಯಾರಿ ನಡೆಸ್ತಾ ಇದ್ದ. ಅವರಂದುಕೊಂಡ ಸಮಯಕ್ಕಿಂತ 4 ವಾರದ ಮೊದಲೇ ಅವರ ಕೆಲಸ ಪೂರ್ತಿಯಾಗ್ಬಿಟ್ಟಿತ್ತು. ಅವನ ಗೆಳೆಯರು ಹೇಳ್ತಾ ಇದ್ರು, ನಾವೆಲ್ಲ ದುಬೈಗೆ ಹೋಗಿ ಎಂಜಾಯ್ ಮಾಡೋಣ ಅಂದ್ಕೊಂಡಿದೀವಿ, ನೀನು ನಮ್ಮ ಜೊತೆ ಬರ್ತೀಯೇನು ಅಂತ ಕೇಳಿದಾಗ ರವಿಶಂಕರ್ ಹೇಳ್ತಾನೆ, ನಾನು ಮನೆಗೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಅವನು ಅಂದ್ಕೊಳ್ತಾನೆ, ಈ ಬಾರಿ ಯಾರಿಗೂ ಹೇಳದೆ ಸರ್ಪ್ರೈಸ್ ಆಗಿ ಮನೆಗೆ ಹೋಗೋಣ ಅಂತ. ಅಮ್ಮ ಮತ್ತು ರಾಶಿ ಇಬ್ಬರು ನನ್ನನ್ನು ನೋಡಿ ಅವರು ಎಷ್ಟೊಂದು ಸಂತೋಷ ಪಡ್ತಾರೆ. ಅವರ ಕಣ್ಣುಗಳಲ್ಲಿ ಆ ಸಂತೋಷವನ್ನು ನೋಡಿ ನನಗೆ ತುಂಬಾ ಸಮಾಧಾನವಾಗುತ್ತೆ ಅಂತ ಅವನು ಅಂದುಕೊಳ್ತಾ ಇದ್ದ. 2 ದಿನದ ನಂತರ ಒಂದು ದಿನ ಮಧ್ಯಾಹ್ನ ಒಂದು ಟ್ಯಾಕ್ಸಿ ಆ ಮನೆಯ ಮುಂದೆ ಬಂದು ನಿಂತಿತ್ತು. ರವಿಶಂಕರ್ ಬೇಗ ಬೇಗ ತನ್ನ ಮನೆಯ ಬಳಿ ಬಂದು ತನ್ನ ಬಳಿ ಇದ್ದ ಬೀಗವನ್ನು ತೆಗೆದುಕೊಂಡು ಮನೆಯನ್ನ ಓಪನ್ ಮಾಡ್ತಾನೆ. ಅವನು ತುಂಬಾ ಸಂತೋಷವಾಗಿದ್ದ. ಎಲ್ಲರೂ ನನ್ನನ್ನು ನೋಡಿ ಅದೆಷ್ಟು ಸಂತೋಷ ಪಡ್ತಾರೋ, ಅವರೆಲ್ಲರೂ ಶಾಕ್ ಆಗಬಹುದೇನೋ ಅಂದುಕೊಂಡು ಮನೆಯೊಳಗೆ ಬಂದಿದ್ದ. ಆದ್ರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಒಂದು ರೀತಿಯ ವಿಚಿತ್ರವಾದ ಮೌನ ಆವರಿಸಿತ್ತು. ರವಿಶಂಕರ್ ಎಷ್ಟೋ ಸಂತೋಷವಾಗಿ ನಗು ನಗುತ್ತಾ ಕರೀತಾನೆ, ಅಮ್ಮ, ನಾನು ಬಂದ್ಬಿಟ್ಟಿದ್ದೀನಿ, ರಾಶಿ ಇಲ್ಲಿ ಬಂದು ನೋಡು, ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದರೆ ಅಲ್ಲಿ ಯಾವುದೇ ಉತ್ತರ ಬರಲಿಲ್ಲ. ರವಿಶಂಕರ್ ಈಗ ನೇರವಾಗಿ ತನ್ನ ತಾಯಿಯ ರೂಮ್ಗೆ ಹೋಗ್ತಾನೆ. ಬಾಗಿಲು ಓಪನ್ ಮಾಡಿದಾಗ ಅಲ್ಲಿದ್ದ ದೃಶ್ಯ ನೋಡಿ ಅವನ ನಿಂತ ನೆಲವೇ ಕುಸಿದ ಹಾಗಾಗ್ಬಿಟ್ಟಿತ್ತು. ಯಾಕೆಂದ್ರೆ ಅದು ತನ್ನ ಅಮ್ಮನ ರೂಮ್ ಆಗಿರ್ಲಿಲ್ಲ. ಆ ರೂಮ್ ಈಗ ಒಂದು ಐಷಾರಾಮಿ ಡ್ರೆಸ್ಸಿಂಗ್ ರೂಮ್ ಆಗಿ ಬದಲಾಗ್ಬಿಟ್ಟಿತ್ತು. ಅದನ್ನು ನೋಡಿದ ತಕ್ಷಣ ಅವನಿಗೆ ಒಂದು ರೀತಿಯ ಗಾಬರಿ, ಭಯ, ಅವನ ಹೃದಯದಲ್ಲಿ ಏನೋ ಒಂದು ರೀತಿಯ ಟೆನ್ಷನ್ ಶುರುವಾಗ್ಬಿಟ್ಟಿತ್ತು. ಆ ರೂಮಿನೊಳಗೆ ಕಾಲಿಡುತ್ತಿದ್ದ ಹಾಗೆ ಅವನ ಹೃದಯ ಇನ್ನೂ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅಮ್ಮನ ಔಷಧಿಗಳನ್ನು ಇಡುವ ಆ ಸ್ಥಳದಲ್ಲಿ ಒಂದು ದೊಡ್ಡ ಕಾಸ್ಟ್ಲಿ ಡ್ರೆಸ್ಸಿಂಗ್ ಟೇಬಲ್, ಅದರ ಪಕ್ಕದಲ್ಲಿಯೇ ದೊಡ್ಡ ದೊಡ್ಡ ವಾರ್ಡ್ರೋಬ್ಗಳು, ಅದರಲ್ಲಿ ಡಿಸೈನರ್ ಬಟ್ಟೆಗಳು, ಕಾಸ್ಟ್ಲಿ ಚಪ್ಪಲಿಗಳು, ಅಲ್ಲಿ ಗೋಡೆಯ ಮೇಲೆ ರಾಶಿಯ ದೊಡ್ಡ ಫೋಟೋ ಕೂಡ ಇತ್ತು. ಆ ರೂಮಿನಲ್ಲಿ ಅಮ್ಮ ಇದ್ದರು ಅನ್ನುವ ಯಾವುದೇ ಒಂದೇ ಒಂದು ಸೂಚನೆ, ಕುರುಹು ಸಹ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ರವಿಶಂಕರ್ ಪೂರ್ತಿ ರೂಮನ್ನು ನೋಡಿ ಅವನು ತಕ್ಷಣ ಹೊರಗೆ ಓಡಿ ಬರ್ತಾನೆ. ಅಮ್ಮ ಅಮ್ಮ ಎಂದು ಅವನು ಗಾಬರಿಯಾಗಿ ತುಂಬಾ ಭಯದಿಂದ ಪ್ರತಿಯೊಂದು ಸ್ಥಳದಲ್ಲೂ ತನ್ನ ತಾಯಿಯನ್ನು ಹುಡುಕಾಡ್ತಾನೆ. ಅಡಿಗೆ ಮನೆ, ವರಂಡಾ, ಗೆಸ್ಟ್ ಹೌಸ್, ಅವರ ಬೆಡ್ರೂಮ್, ಅಷ್ಟು ಮಾತ್ರವಲ್ಲ ಮಾಡಿ ಮೇಲೆ ಹೋಗಿ ಅಲ್ಲಿ ಕೂಡ ನೋಡ್ತಾನೆ. ಆದ್ರೆ ಅವರ ಅಮ್ಮ ಮಾತ್ರ ಎಲ್ಲೂ ಕಾಣಿಸ್ಲಿಲ್ಲ. ಮನೆಯಲ್ಲಿ ರವಿಶಂಕರ್ ಹೆಂಡತಿ ರಾಶಿ ಕೂಡ ಕಾಣಿಸ್ತಾ ಇರಲಿಲ್ಲ. ರವಿಶಂಕರ್ ಒಂದು ಕ್ಷಣ ಗಾಬರಿಯಾಗಿ ಅಲ್ಲೇ ಕುಸಿದು ಬೀಳ್ತಾನೆ. ಅವನಿಗೆ ಅರ್ಥವಾಗ್ಲಿಲ್ಲ, ಇದೆಲ್ಲ ಏನಾಯ್ತು, ನನ್ನ ಅಮ್ಮ ಮತ್ತು ರಾಶಿ ಇಬ್ಬರು ಎಲ್ಲಿ ಹೋಗಿದ್ದಾರೆ ಅಂತ. ಆಗಲೇ ಹಿಂದೆಯಿಂದ ಸ್ಟೋರ್ ರೂಮಿನ ಕಡೆಯಿಂದ
ಯಾರೋ ಕೆಮ್ಮುತ್ತಿರುವ ಧ್ವನಿ ಕೇಳಿಸ್ತಾ ಇತ್ತು. ಅದು ಕೂಡ ತುಂಬಾ ನಿಧಾನವಾಗಿ. ಸ್ವಲ್ಪ ಸಮಯ ಸುಮ್ಮನಿದ್ದು ರವಿ ತುಂಬಾ ಗಮನವಿಟ್ಟು ಆ ಶಬ್ದ ಕೇಳಿಸ್ಕೊಳ್ತಾನೆ. ಆ ಶಬ್ದ ಈಗ ಮತ್ತೆ ಕೇಳಿಸ್ತಾ ಇತ್ತು. ಅದು ತುಂಬಾ ನಿಧಾನವಾಗಿ ಬರ್ತಾ ಇತ್ತು. ಶಬ್ದ ಬರುತ್ತಿದ್ದ ಆ ಕಡೆ ರವಿಶಂಕರ್ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದ. ಆ ಶಬ್ದ ಆ ಹಳೆಯ ಸ್ಟೋರ್ ರೂಮಿನಿಂದ ಬರ್ತಾ ಇತ್ತು. ಆ ರೂಮಿನಲ್ಲಿ ಮನೆಯ ಎಲ್ಲಾ ವೇಸ್ಟ್ ಸಾಮಾನುಗಳನ್ನು ತುಂಬಿಸಿ ಇಡಲಾಗ್ತಾ ಇತ್ತು. ಅಲ್ಲಿಂದ ಹೇಗೆ ಶಬ್ದ ಬರಲು ಸಾಧ್ಯ ಎಂದು ಅವನು ಅಲ್ಲಿ ಹೋಗ್ತಾನೆ. ರೂಮಿನ ಬಾಗಿಲಿಗೆ ದೊಡ್ಡದಾದ ಕಬ್ಬಿಣದ ಬೀಗ ಹಾಕಲಾಗಿತ್ತು. ಬಾಗಿಲ ಬಳಿ ಬಂದ ತಕ್ಷಣ ಆ ರೂಮಿನೊಳಗಿಂದ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು. ರವಿಶಂಕರ್ ಅಂದುಕೊಳ್ತಾನೆ, ಈ ರೂಮಿನೊಳಗಿಂದ ಇಷ್ಟು ಕೆಟ್ಟ ವಾಸನೆ ಯಾಕೆ ಬರ್ತಾ ಇದೆ? ಇಷ್ಟಕ್ಕೂ ಇಲ್ಲಿ ಯಾರಿದ್ದಾರೆ? ಕೆಮ್ಮುತ್ತಿರುವ ಶಬ್ದ ಇಲ್ಲಿಂದಲೇ ಕೇಳಿಸ್ತಾ ಇದೆ ಅಂತ ಅವನು ಅಂದುಕೊಳ್ಳುತ್ತಾ ಭಯದಿಂದ ರೂಮಿನ ಬಾಗಿಲು ಮುರಿಯಲು ಪ್ರಯತ್ನ ಪಡ್ತಾನೆ. ಆದ್ರೆ ಆ ಬೀಗ ತುಂಬಾ ಗಟ್ಟಿಯಾಗಿತ್ತು. ಅದು ಓಪನ್ ಆಗ್ತಾ ಇರಲಿಲ್ಲ. ರವಿಶಂಕರ್ ಅವನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅವನಿಗೊಳಗೊಳಗೆ ತುಂಬಾ ಭಯ ಕೂಡ ಆಗ್ತಾ ಇತ್ತು. ತಕ್ಷಣ ಅವನು ಮನೆಯೊಳಗೆ ಓಡಿ ಹೋಗಿ ಒಂದು ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಬಂದು ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಆ ಬೀಗವನ್ನು ಹೊಡೆದು ಹಾಕ್ತಾನೆ. ಅವನು ನಡುಗುತ್ತಿರುವ ಕೈಗಳಿಂದಲೇ ತುಂಬಾ ಭಯ ಪಡುತ್ತಾ ಆ ಬಾಗಿಲು ಓಪನ್ ಮಾಡ್ತಾನೆ. ಆ ರೂಮಿನಲ್ಲಿ ತುಂಬಾ ಕತ್ತಲಾವರಿಸಿತ್ತು. ಅವನು ತನ್ನ ಮೊಬೈಲ್ನಲ್ಲಿ ಲೈಟನ್ನು ಆನ್ ಮಾಡಿ ಆ ಬೆಳಕಿನಲ್ಲಿ ಒಳಗಿನ ದೃಶ್ಯ ನೋಡ್ತಾನೆ. ಒಳಗಿದ್ದ ದೃಶ್ಯ ನೋಡಿ ಅವನ ಆತ್ಮವೇ ನಡುಗಿ ಹೋಗಿತ್ತು. ಆ ರೂಮಿನ ಒಳಗೆ ನೆಲದ ಮೇಲೆ ಒಂದು ಹಾಸಿಗೆಯಲ್ಲಿ ಸಣ್ಣದಾದ ಅಸ್ಥಿ ಪಂಜರದಂತಿರುವ ಒಬ್ಬ ಮಹಿಳೆ ಬಿದ್ದುಕೊಂಡಿದ್ಲು. ಆಕೆಯ ಕೂದಲೆಲ್ಲ ಚದರಿತು. ಮೈ ಮೇಲೆ ತುಂಬಾ ಗಾಯಗಳಾದಂತೆ ಕಾಣಿಸ್ತಾ ಇತ್ತು. ಅದು ಯಾರು ಎಂದು ಅವನಿಗೆ ಗುರುತಿಸಲೇ ಸಾಧ್ಯವಾಗಲಿಲ್ಲ. ಅದು ಬೇರೆ ಯಾರೂ ಅಲ್ಲ, ಅದು ಸರೋಜಮ್ಮನವರೇ ಆಗಿದ್ರು. ರವಿಶಂಕರ್ ತುಂಬಾ ಗಾಬರಿಯಾಗಿ ಭಯದಿಂದಲೇ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗ್ತಾನೆ. ಮೊಬೈಲ್ನಿಂದ ಬೀಳುತ್ತಿದ್ದ ಆ ಬೆಳಕನ್ನು ನೋಡಿ ಆಕೆ ಗಾಬರಿಯಾಗಿ ಎರಡು ಕೈಯನ್ನು ಎತ್ತಿ, ಬೇಡ ಬೇಡ, ದಯವಿಟ್ಟು ನನ್ನನ್ನು ಹೊಡಿಬೇಡ, ನಾನು ಸುಮ್ಮನೆ ಇದ್ದೀನಿ, ನೀರನ್ನು ಸಹ ನಾನು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ರು. ಈ ಮಾತುಗಳನ್ನು ಕೇಳಿ ಅವನ ಜೀವ ಹೋದಂತೆ ಆಗ್ಬಿಟ್ಟಿತ್ತು. ರವಿಶಂಕರ್ ಓಡಿ ಬಂದು ಅಮ್ಮನ ಬಳಿ ಕುಳಿತುಕೊಂಡು ಅಮ್ಮನನ್ನು ತಬ್ಬಿಕೊಂಡು ಅವನು ಜೋರಾಗಿ ಅಳಲು ಶುರು ಮಾಡ್ತಾನೆ. ಅಮ್ಮ, ನಾನಮ್ಮ, ನಿಮ್ಮ ಮಗ ಬಂದಿದ್ದೇನೆ. ಸರೋಜಮ್ಮನವರು ಮಗನ ಗುರುತು ಹಿಡಿದಿದ್ರು. ಅವರು ಮಗನನ್ನು ನೋಡುತ್ತಾ ಅವರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಮಗ, ನೀನು ಬಂದ್ಬಿಟ್ಟಿಯಾ? ತಾಯಿ ತುಂಬಾ ದೀನವಾಗಿ ಕೇಳ್ತಾ ಇದ್ರು. ರವಿಶಂಕರ್ ಜೋರಾಗಿ ಅಳ್ತಾ ಇದ್ದ. ಅವನಿಗೆ ಅರ್ಥವಾಗ್ಲಿಲ್ಲ, ಇಷ್ಟು ತಿಂಗಳಿಂದ ನನ್ನ ತಾಯಿ ಈ ರೀತಿ ಹೇಗೆ ಜೀವಂತವಾಗಿದ್ದಾರೆ ಅಂತ. ಆಕೆಯ ಮೈ ಮೇಲೆ ತುಂಬಾ ಗಾಯಗಳಾಗಿದ್ವು. ಅವರ ಹೃದಯ ತುಂಬಾ ನಿಧಾನವಾಗಿ ಹೊಡ್ಕೊಳ್ತಾ ಇತ್ತು. ಆಕೆ ತುಂಬಾ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಇದ್ರು. ರವಿಶಂಕರ್ ತಕ್ಷಣ ತನ್ನ ತಾಯಿಯನ್ನು ತನ್ನ ತೋಳುಗಳಲ್ಲಿ ಎತ್ಕೊಳ್ತಾನೆ. ಸರೋಜಮ್ಮನವರು ಹೇಗಾಗ್ಬಿಟ್ಟಿದ್ರು ಅಂದ್ರೆ ಅವರಿಗೆ ಅನ್ನಿಸ್ಲೇ ಇಲ್ಲ, ನಾನು ನನ್ನ ತಾಯಿಯನ್ನು ಎತ್ಕೊಂಡಿದ್ದೀನಿ ಅಂತ. ಯಾವುದೋ ಸಣ್ಣ ಮಗುವನ್ನು ಎತ್ತಿಕೊಂಡ ಹಾಗೆ ಆಗ್ಬಿಟ್ಟಿತ್ತು ಅವರ ಶರೀರ. ರವಿಶಂಕರ್ ಈಗ ತನ್ನ ತಾಯಿಯನ್ನು ಎತ್ತಿಕೊಂಡು ತಕ್ಷಣ ಬಾತ್ರೂಮ್ಗೆ ಹೋಗಿ ಆಕೆಗೆ ಚೆನ್ನಾಗಿ ಸ್ನಾನ ಮಾಡಿಸ್ತಾನೆ. ನಂತರ ರೂಮಿಗೆ ಕರೆದುಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ಆಕೆಗೆ ನಿಧಾನವಾಗಿ ನೀರು ಕುಡಿಸ್ತಾ ಇದ್ದ. ನಂತರ ರವಿಶಂಕರ್ ಡಾಕ್ಟರ್ಗೆ ಫೋನ್ ಮಾಡಿ ಕರೀತಾನೆ. ಡಾಕ್ಟರ್ ಬೇಗ ಮನೆಗೆ ಬಂದಿದ್ರು. ಸರೋಜಮ್ಮನವರ ಪರಿಸ್ಥಿತಿಯನ್ನು ನೋಡಿ ಡಾಕ್ಟರ್ ಕೂಡ ಶಾಕ್ ಆಗ್ಬಿಟ್ಟಿದ್ರು. ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಿ ಗಂಭೀರವಾಗಿ ಹೇಳ್ತಾರೆ, ಇನ್ನು 2-3 ದಿನ ನೀವು ಬಂದಿರಲಿಲ್ಲ ಅಂದಿದ್ರೆ ಇವರು ಖಂಡಿತ ಉಳಿತಾ ಇರಲಿಲ್ಲ, ಇವರನ್ನು ಉಳಿಸಲು ಅಸಾಧ್ಯವಾಗಿತ್ತು ಅಂತ. ರವಿಶಂಕರ್ ತಲೆಯ ಮೇಲೆ ಕೈ ಇಟ್ಕೊಂಡು ಅಳುತ್ತಾ ಕುಳಿತುಕೊಂಡಿದ್ದ. ಅವನೊಳಗೆ ತುಂಬಾ ಕೋಪ ಮತ್ತು ಅಪರಾಧಿ ಭಾವನೆ ತುಂಬಿತ್ತು. ಡಾಕ್ಟರ್ ಆಕೆಗೆ ಚಿಕಿತ್ಸೆಯನ್ನು ಕೊಟ್ಟು ಬೆಳಿಗ್ಗೆ ಇವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಸರೋಜಮ್ಮನವರು ಔಷಧಿಯ ಪ್ರಭಾವದಿಂದ ಆಕೆ ಹಾಗೆ ಮಲಗಿಕೊಂಡಿದ್ರು. ರವಿಶಂಕರ್ ಅಲ್ಲೇ ಕುರ್ಚಿಯ ಮೇಲೆ ಕುಳಿತು ತನ್ನ ಅಮ್ಮನನ್ನು ನೋಡ್ತಾ ಇದ್ದ. ಅವನ ಮುಖ ಈಗ ಕಠಿಣವಾಗ್ಬಿಟ್ಟಿತ್ತು. ಎಷ್ಟೊತ್ತಾದರೂ ರಾಶಿ ಇನ್ನೂ ಮನೆಗೆ ಬಂದಿರಲಿಲ್ಲ. ರಾತ್ರಿ ಸುಮಾರು 11 ಗಂಟೆಗೆ ಆ ಬಾಗಿಲು ಓಪನ್ ಆಗಿತ್ತು. ಬಾಗಿಲನ್ನು ಓಪನ್ ಮಾಡಿಕೊಂಡು ರಾಶಿ ಎಷ್ಟೋ ಸಂತೋಷವಾಗಿ ಹಾಡುಗಳನ್ನು ಹಾಡುತ್ತಾ ಒಳಗೆ ಬಂದಿದ್ಲು. ರಾಶಿ ತುಂಬಾ ಸಂತೋಷವಾಗಿದ್ಲು. ಅವಳ ಕೈಯಲ್ಲಿ ಶಾಪಿಂಗ್ ಮಾಡಿದ ಎಷ್ಟೊಂದು ಬ್ಯಾಗುಗಳು, ಅವಳು ತಾನು ಶಾಪಿಂಗ್ ಮಾಡಿದ ಐಟಮ್ಗಳನ್ನು ನೋಡಿಕೊಂಡು ಹಾಡುತ್ತಾ ರೂಮಿನ ಒಳಗೆ ಹೆಜ್ಜೆ ಹಾಕ್ತಾಳೆ. ಆ ರೂಮಿನಲ್ಲಿ ರವಿಶಂಕರ್ನನ್ನು ನೋಡಿ ಅವಳು ಒಂದು ಕ್ಷಣ ಗಾಬರಿಯಾಗಿ ನಿಂತು ಬಿಡ್ತಾಳೆ. ಅವಳು ಗಾಬರಿಯಿಂದ ನಡುಗುತ್ತಾ, ನೀವು
ನೀವು ಹೇಗೆ ಇಲ್ಲಿ? ನೀವು ಮುಂದಿನ ತಿಂಗಳು ತಾನೇ ಬರಬೇಕಾಗಿತ್ತು. ಇಷ್ಟು ಬೇಗ ಯಾಕೆ? ಹೇಗೆ? ಅವಳು ಶಾಕ್ನಿಂದ ಬಾಯಿಗೆ ಬಂದಿದ್ದೆಲ್ಲ ಕೇಳ್ತಾ ನಿಂತ್ಕೊಂಡಿದ್ಲು. ರವಿಶಂಕರ್ ಹೆಂಡತಿಯ ಮುಖವನ್ನು ಸಹ ನೋಡಲಿಲ್ಲ. ಅವನು ನಿಧಾನವಾಗಿ ಕೇಳ್ತಾನೆ, ನನ್ನ ಅಮ್ಮ ಎಲ್ಲಿ ಅಂತ. ರಾಶಿ ಒಂದು ಕ್ಷಣ ಗಾಬರಿಯಾಗಿ ಹಾಗೆ ನಿಂತು ಬಿಟ್ಟಿದ್ಲು. ಮರುಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಳ್ತಾ ಹೇಳಿದ್ಲು, ಅವರು ತಮ್ಮ ರೂಮ್ನಲ್ಲಿ ಮಲಗಿದ್ದಾರೆ. ಔಷಧಿಗಳಿಂದ ಅವರಿಗೆ ತುಂಬಾ ಜಾಸ್ತಿ ನಿದ್ದೆ ಬರುತ್ತೆ. ಅವಳ ಮಾತುಗಳನ್ನು ಕೇಳಿ ರವಿಶಂಕರ್ ಎದ್ದು ನಿಂತುಕೊಳ್ತಾನೆ. ಗಂಡನ ಕಣ್ಣುಗಳನ್ನು ನೋಡಿ ಅವಳು ನಡುಗಿ ಹೋಗಿದ್ಲು. ರವಿಶಂಕರ್ ಅವಳ ಬಳಿ ಬಂದು ಏನು ಹೇಳದೆ ಅವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ರಾಶಿ ನೋವಿನಿಂದ ಕಿರುಚಿಕೊಳ್ತಾ ಇದ್ಲು. ರೀ, ನೀವು ಇದೇನ್ ಮಾಡ್ತಾ ಇದ್ದೀರಾ? ನನಗೆ ತುಂಬಾ ನೋವಾಗ್ತಾ ಇದೆ, ಬಿಡಿ ಬಿಡಿ ಅಂತ ಹೇಳ್ತಾ ಇದ್ಲು. ರವಿಶಂಕರ್ ಅವಳ ಮುಖವನ್ನೇ ನೋಡುತ್ತಾ, ನಡಿ, ನಾನು ನಿನಗೆ ಈಗ ತೋರಿಸ್ತೀನಿ ಅಮ್ಮ ಎಲ್ಲಿದ್ದಾರೆ ಅಂತ. ರವಿಶಂಕರ್ ಅವಳ ಕೂದಲನ್ನು ಹಿಡಿದುಕೊಂಡು ಅವಳನ್ನು ಎಳೆದುಕೊಂಡು ಆ ಮನೆಯ ಹಿಂದೆ ಇದ್ದ ಸ್ಟೋರ್ ರೂಮಿನ ಕಡೆ ಹೆಜ್ಜೆ ಹಾಕ್ತಾನೆ. ರಾಶಿ ಗಂಡನ ಕೈಯಿಂದ ತನ್ನ ಕೂದಲನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ಲು. ಆದರೆ ಅವನ ಹಿಡಿತ ಎಷ್ಟೊಂದು ಗಟ್ಟಿಯಾಗಿತ್ತೆಂದ್ರೆ ಅವನ ಕೈಯನ್ನು ಅಲ್ಲಾಡಿಸಲು ಕೂಡ ಅವಳಿಂದ ಸಾಧ್ಯವಾಗಲಿಲ್ಲ. ರವಿಶಂಕರ್ ಏನೂ ಹೇಳಲಿಲ್ಲ, ಕೋಪಿಸಿಕೊಳ್ಳಲೂ ಇಲ್ಲ, ಅವನು ಮಾತನಾಡಲೂ ಇಲ್ಲ. ಕೇವಲ ಅವಳ ಕೂದಲನ್ನು ಹಿಡಿದುಕೊಂಡು ಅಲ್ಲಿಗೆ ಎಳೆದುಕೊಂಡು ಹೋಗ್ತಾ ಇದ್ದ. ರಾಶಿ ಜೋರಾಗಿ ಕಿರ್ಚಾಡ್ತಾ ಇದ್ಲು. ಬಿಡಿ, ನನ್ನನ್ನು ಬಿಟ್ಬಿಡಿ, ನಿಮಗೆ ಏನಾಗೋಗಿದೆ? ಇಷ್ಟಕ್ಕೂ ನಾನು ಏನ್ ಮಾಡಿದ್ದೀನಿ ಅಂತ ನೀವು ಈ ರೀತಿ ನಡೆದುಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ಲು. ಅವನು ಈಗಲೂ ಏನೂ ಮಾತಾಡಲಿಲ್ಲ. ಅವನು ಅವಳನ್ನು ದರ ಎಳೆದುಕೊಂಡು ಬಂದು ಆ ರೂಮಿನ ಮುಂದೆ ಕರೆದುಕೊಂಡು ಬರ್ತಾನೆ. ಆ ರೂಮಿನಿಂದ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು. ರಾಶಿ ತನ್ನ ಮೂಗನ್ನು ಮುಚ್ಚಿಕೊಳ್ಳುತ್ತಾ ಮುಖವನ್ನು ತಿರುಗಿಸಿಕೊಳ್ತಾಳೆ. ರವಿಶಂಕರ್ ಅವಳ ಮುಖವನ್ನು ಆ ರೂಮಿನ ಕಡೆ ತಿರುಗಿಸಿ, ಇಲ್ಲಿ ನೋಡು, ಕಣ್ಣು ಬಿಟ್ಟು ಇಲ್ಲಿ ನೋಡು ಅಂತ ಹೇಳ್ತಾನೆ. ರಾಶಿ ಆ ರೂಮಿನೊಳಗೆ ನೋಡಿದಾಗ ಅವಳು ಸುಸ್ತಾಗಿ ಬಿಟ್ಟಿದ್ಲು. ಆ ಹಾಸಿಗೆ ಎಲ್ಲ ತುಂಬಾ ಕೊಳಕಾಗಿತ್ತು. ಆ ರೂಮಿನಲ್ಲಿ ಸ್ವಲ್ಪ ಕೂಡ ಬೆಳಕಿರ್ಲಿಲ್ಲ. ಆ ರೂಮು ಪೂರ್ತಿಯಾಗಿ ಗಲೀಜಾಗಿತ್ತು. ಅವಳಿಗೆ ಅರ್ಥವಾಗಲಿಲ್ಲ ಇವರಿಗೆ ಏನೇನು ಗೊತ್ತಾಗಿದೆಯೋ ಅಂತ. ರಾಶಿ ಈಗ ತುಂಬಾ ಆಶ್ಚರ್ಯವಾಗಿ ಗಂಭೀರವಾಗಿ ಕೇಳ್ತಾಳೆ, ರೀ, ಇದೆಲ್ಲ ಏನು? ನಾವು ಬೇಡದ ವಸ್ತುಗಳನ್ನು ಇಟ್ಟಿದ್ವಿ ತಾನೇ ಇಲ್ಲಿ? ಅವಳ ಮಾತುಗಳನ್ನು ಕೇಳಿ ರವಿಶಂಕರ್ ಜೋರಾಗಿ ನಗಲು ಶುರು ಮಾಡ್ತಾನೆ. ಆದರೆ ಅವನ ನಗುವಿನಲ್ಲಿ ಯಾವುದೇ ಸಂತೋಷವಿರಲಿಲ್ಲ. ಅವನು ಹೇಳ್ತಾನೆ, ಬೇಡದಿರುವ ವಸ್ತುಗಳ? ನನ್ನ ತಾಯಿ ನಿನಗೆ ಬೇಡದಿರುವ ವಸ್ತುವಾಗಿ ಬಿಟ್ಟಿದ್ರಾ? ಅವನ ಮಾತುಗಳು ಎಷ್ಟೊಂದು ಕಠಿಣವಾಗಿತ್ತೆಂದ್ರೆ ರಾಶಿ ಸೈಲೆಂಟ್ ಆಗಿದ್ಲು. ಸ್ವಲ್ಪ ಸಮಯ ಅವಳು ಏನೂ ಮಾತನಾಡಲಿಲ್ಲ. ನಂತರ ಹೇಳ್ತಾಳೆ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಾನು ನಿಮ್ಮ ಅಮ್ಮನ ಸೇವೆಯನ್ನು ಮಾಡ್ತಾ ಇದ್ದೆ ಅಷ್ಟೇ. ಅವಳು ಇನ್ನೂ ಮಾತಾಡ್ತಾನೆ ಇದ್ಲು. ಆಗಲೇ ರವಿಶಂಕರ್ ಅವಳನ್ನು ಆ ಹಾಸಿಗೆಯ ಮೇಲೆ ತಳ್ಳಿಬಿಡ್ತಾನೆ. ರಾಶಿ ಗಲೀಜಿನ ಹಾಸಿಗೆಯ ಮೇಲೆ ಬಿದ್ದು ಬಿಡ್ತಾಳೆ. ಅವಳ ಮುಖ, ಅವಳ ಬಟ್ಟೆಗಳು, ಅವಳ ಕೈ, ಅವಳ ಮೈಯೆಲ್ಲ ಗಲೀಜಾಗ್ಬಿಡುತ್ತೆ. ಅಲ್ಲಿ ವಾಸನೆ ಎಷ್ಟಿತ್ತಂದ್ರೆ ಅವಳಿಗೆ ಅಲ್ಲಿ ವಾಂತಿ ಬರ್ತಾ ಇತ್ತು. ಅವಳು ತಕ್ಷಣ ಅಲ್ಲಿಂದ ಎದ್ದು ಹೊರಗೆ ಬರಲು ಪ್ರಯತ್ನ ಪಡ್ತಾಳೆ. ಆದರೆ ರವಿಶಂಕರ್ ಅಲ್ಲೇ ಬಾಗಿಲಿನ ಬಳಿ ನಿಂತ್ಕೊಂಡಿದ್ದ. ಅವನು ಕೋಪವಾಗಿ ಹೇಳ್ತಾನೆ, ಇಲ್ಲ, ಈ ದಿನ ನೀನು ಇಲ್ಲೇ ಇರ್ತೀಯ, ಇಲ್ಲೇ ಇರಬೇಕು ಕೂಡ. ಗಂಡನ ಮಾತನ್ನು ಕೇಳಿ ಅವಳಿಗೆ ಭಯವಾಗ್ತಾ ಇತ್ತು. ಆದರೂ ರಾಶಿ ಹೇಳ್ತಾಳೆ, ನಿಮಗೇನಾದ್ರೂ ಹುಚ್ಚಿಡ್ದಿದ್ಯಾ? ನನ್ನನ್ನು ಹೊರಗೆ ಹೋಗಲು ಬಿಡಿ ಎಂದು ಅವನನ್ನು ತಳ್ಳಿಕೊಂಡು ಬಾಗಿಲಿನ ಬಳಿ ಹೋಗಲು ಮುಂದಾಗ್ತಾಳೆ. ಆದರೆ ರವಿಶಂಕರ್ ಅವಳನ್ನು ಮತ್ತೆ ಅದೇ ಬೆಡ್ ಮೇಲೆ ತಳ್ಳಿಬಿಡ್ತಾನೆ. ಅವನು ತಕ್ಷಣ ಹೊರಗಿನಿಂದ ಆ ಬಾಗಿಲನ್ನು ಮುಚ್ಚಿ ಚಿಲ್ಕ ಹಾಕ್ಬಿಟ್ಟಿದ್ದ. ಒಳಗಿನಿಂದ ರಾಶಿ ಜೋರಾಗಿ ಕಿರ್ಚ್ಕೊಳ್ತಾ ಇದ್ಲು. ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀರಾ, ನಾನು ಪೊಲೀಸರಿಗೆ ಹೇಳ್ತೀನಿ ಅಂತ ಗಂಡನನ್ನು ಹೆದರಿಸ್ತಾಳೆ. ರವಿಶಂಕರ್ ಶಾಂತವಾಗಿ ಹೇಳ್ತಾನೆ, ಪೊಲೀಸ್ನವರು ಖಂಡಿತ ಬರ್ತಾರೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ. ಆ ಮಾತನ್ನು ಕೇಳಿ ರಾಶಿ 1 ಸೆಕೆಂಡ್ ಸುಮ್ಮನಾಗಿ ಬಿಟ್ಟಿದ್ಲು. ರವಿ, ಇಷ್ಟಕ್ಕೂ ನಿಮ್ಮ ಮಾತಿನ ಅರ್ಥವೇನು ಅಂತ ಅವಳು ಗಾಬರಿಯಾಗೆ ಕೇಳ್ತಾಳೆ. ರವಿಶಂಕರ್ ಹೇಳ್ತಾನೆ, ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೀನಿ. ಅವರು ಬಂದಾಗ ಅವರಿಗೆ ಎಲ್ಲವನ್ನೂ ಹೇಳ್ತೀನಿ. ನನ್ನ ಅಮ್ಮನ ಜೊತೆ ನೀನು ಏನೇನು ಮಾಡಿದೀಯಾ ಅಂತ. ಒಳಗಿನಿಂದ ರಾಶಿ ಜೋರಾಗಿ ಬಾಗಿಲು ತಟ್ಟುತ್ತಾ ಇದ್ಲು. ಬೇಡ ಬೇಡ, ದಯವಿಟ್ಟು ಆ ರೀತಿ ಮಾಡಬೇಡಿ, ನಾವು ಕುಳಿತುಕೊಂಡು ಮಾತನಾಡೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಅವಳು ಈಗ ಅಳಲು ಶುರು ಮಾಡ್ತಾಳೆ. ಅವಳ ಮಾತುಗಳಲ್ಲಿ ಈಗ ಭಯ ಕಾಣಿಸ್ತಾ ಇತ್ತು. ರವಿಶಂಕರ್ ಸ್ವಲ್ಪ ಸಮಯ ಅಲ್ಲೇ ಬಾಗಿಲು